ತುಮಕೂರು ಗ್ರಾಮಾಂತರ ಶಾಸಕರು ನೋಡಲೇಬೇಕಾದ ಸುದ್ದಿ ಇದು. ಗುಂಡಿ ಬಿದ್ದು ಹಾಳಾಗಿದೆ ಬೆತ್ತಲೂರು ಗೇಟ್ನಿಂದ ಒಕ್ಕೋಡಿಗೆ ಹೋಗುವ ರಸ್ತೆ. ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ ಸ್ಥಳೀಯರು. ತುಮಕೂರಿನಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ಬೆತ್ತಲೂರು ಗೇಟ್ನಿಂದ ಒಕ್ಕೋಡಿಗೆ ಹೋಗುವ ರಸ್ತೆ ಸಂಪೂರ್ಣ ಗುಂಡಿ ಬಿದ್ದು ಹಾಳಾಗಿದ್ದು, ಪ್ರತಿನಿತ್ಯವೂ ಕೂಡ ಓಡಾಡುವ ನೂರಾರು ವಾಹನ ಸವಾರರು ಜೀವ ಭಯದಲ್ಲಿ ಸಂಚರಿಸುವಂತಾಗಿದೆ. ಇನ್ನು ರಸ್ತೆ ತುಂಬಾ ಗುಂಡಿಗಳು ಬಿದ್ದಿರುವುದರಿಂದ ಸ್ಥಳೀಯರು ಹಾಗೂ ವಾಹನ ಸವಾರರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಕೂಡಲೇ ರಸ್ತೆ ದುರಸ್ತಿ ಮಾಡಿಸುವಂತೆ ಆಗ್ರಹಿಸಿದ್ದಾರೆ. ಹೌದು, ಬೆತ್ತಲೂರು ಗೇಟ್ನಿಂದ ಒಕ್ಕೋಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ತುಂಬಾ ಗುಂಡಿಗಳು ಬಿದ್ದಿದ್ದು, ಪ್ರತಿನಿತ್ಯವೂ ಕೂಡ ರಸ್ತೆಯಲ್ಲಿ ಸಂಚಾರ ಮಾಡಲು ವಾಹನ ಸವಾರರು ಪರದಾಡುವಂತಾಗಿದೆ. ರಸ್ತೆ ತುಂಬಾ ಗುಂಡಿಗಳು ಬಿದ್ದಿದ್ದು, ಜಲ್ಲಿ ಕಲ್ಲುಗಳೆಲ್ಲ ಮೇಲಿದ್ದು, ರಸ್ತೆ ಸರಿಯಿಲ್ಲದ ಕಾರಣ ಈ ರಸ್ತೆಯಲ್ಲಿ ಪ್ರತಿನಿತ್ಯವೂ ಕೂಡ ಅಪಘಾತಗಳಾಗ್ತಿವೆಯಂತೆ. ಇನ್ನು ಮಳೆಗಾಲ ಶುರುವಾಯ್ತಂದ್ರೆ ಸಾಕು, ಗುಂಡಿ ತುಂಬಾ ನೀರು ತುಂಬಿಕೊಂಡು ರಸ್ತೆಯಲ್ಲಿ ಗುಂಡಿ ಇರುವುದು ಗೊತ್ತಾಗದೆ ಅದೆಷ್ಟೋ ಜನರು ಬಿದ್ದು ಹೋಗಿದ್ದಾರಂತೆ. ಇನ್ನು ಸ್ಥಳೀಯರು ಹಾಗೂ ವಾಹನ ಸವಾರರು ಈ ಬಗ್ಗೆ ಮಾತನಾಡಿ, ಈ ರಸ್ತೆಯಿಂದ ಸಾಕಷ್ಟು ತೊಂದರೆ ಆಗ್ತಿದ್ರು ಕೂಡ ಯಾವೊಬ್ಬ ಅಧಿಕಾರಿಗಳಾಗಲಿ ಶಾಸಕರಾಗಲಿ ರಸ್ತೆ ಸರಿಪಡಿಸಿ ಜನರಿಗೆ ಅನುಕೂಲ ಮಾಡಿಕೊಡುವ ಕೆಲಸ ಮಾಡ್ತಿಲ್ಲ. ಪ್ರತಿನಿತ್ಯ ಈ ರಸ್ತೆಯಲ್ಲಿ ಒಂದಲ್ಲ ಒಂದು ಅಪಘಾತಗಳಾಗ್ತಾನೆ ಇದೆ. ಆದ್ರೆ ನಮ್ಮ ಶಾಸಕರಾದ ಸುರೇಶ್ ಗೌಡ ಅವರು ಚುನಾವಣೆ ಸಮಯದಲ್ಲಿ ಮಾತ್ರ ಇಲ್ಲಿಗೆ ಬಂದಿದ್ರು. ಆದ್ರೆ ಗೆದ್ದ ಮೇಲೆ ಒಂದು ಬಾರಿಯೂ ಕೂಡ ಬಂದು ರಸ್ತೆ ಹೇಗಿದೆ ಅಂತ ನೋಡಿಲ್ಲ. ಈ ರಸ್ತೆಯಿಂದ ಇಲ್ಲಿನ ಸ್ಥಳೀಯರಿಗೆ ಹಾಗೂ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದ್ದು, ಆದಷ್ಟು ಬೇಗ ನಮಗೆ ರಸ್ತೆ ಸರಿಪಡಿಸಿ ಕೊಡಬೇಕು ಎಂದು ಅಧಿಕಾರಿಗಳು ಹಾಗೂ ಶಾಸಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನೆ ಯಾಕೆಂದ್ರೆ ರೋಡ್ ಸರ್ ಮಾಡಿಸ್ತೀವಿ ಅಂತೇಳಿ ರೋಡ್ ಸರ್ ಮಾಡಿಸ್ಲಿಲ್ಲ. ಮನೆಯೆಲ್ಲ ಬಿದ್ದು ಯಾರೋ ಗಾಯ ಮಾಡ್ಕೊಂಡು ಈ ಬೆಳ್ಳೆಲ್ಲ ಕಟ್ಟಾಯಿತು. ಅಲ್ಲೇ ಸರ್ಕಲಲ್ಲಿ ರೋಡ್ ರೆಡಿ ಮಾಡಿಸ್ತೀವಿ ಅಂತಾರೆ, ಏನು ಮಾಡಿಸಲ್ಲ ನೋಡ್ರಿ. ಈಗ ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಇಲ್ಲಿ ನಿಂತ್ಕೋಬೇಕು. ಅಂಗಡಿ ಮುಂದೆಲ್ಲ ಬಂದು ನಿಂತ್ಕೊಂತಾವ, ಬಸ್ಸು ನಿಂತ್ಕೊಳ್ಳೋದು ಇಲ್ಲ, ನೋಡೋದು ಇಲ್ಲ, ಸರ್ ಮಾಡಿಸೋದು ಇಲ್ಲ. ಹಳ್ಳ ಕುದ್ರೆ ನೋಡ್ರಿ, ಅಲ್ಲೋದ್ರೆ ಇಲ್ಲಿ ಬರ್ತಾರೆ, ಇಲ್ಲೋದ್ರೆ ಅಲ್ಲಿ ಬರ್ತಾರೆ. ಎಷ್ಟು ದಿವಸ ಅಲ್ಲೇ 2 ವರ್ಷ ಆಯ್ತು, 2-3 ವರ್ಷ ಆಯ್ತು. 2-3 ವರ್ಷದಿಂದನೂ ಬರೀ ಇದೆ. ಮಳೆ ಬಂದ್ರೆ ಓಡಾಡೋಕ್ಕಾಗಲ್ಲ. ಗಾಳಿ ನೋಡ್ರಿ, ಗಾಳಿ ಬಡ್ತಕ್ಕೆ ಇಲ್ಲಾಸಿಂದ ಬಂದ್ರೆ ಅಲ್ಲಾಸ್ ಬರ್ತಾರೆ, ಅಲ್ಲಾಸ್ ಬಂದ್ರೆ ಇಲ್ಲಾಸ್ ಬರ್ತಾರೆ. ಸ್ಕೂಲ್ ವ್ಯಾನ್ಗಳು ನೋಡ್ರಿ ಆಪೋಸಿಟ್ ಅರ್ಜೆಂಟು ಅಂದರೆ ಈ ಕಡೆಗೊಂದು ನಿಂತ್ಕೊಂತದೆ, ಆ ಕಡೆಗೊಂದು ನಿಂತ್ಕೊಂತದೆ. ಅಲ್ಲಿಂದ ಬರೋರು ಇಲ್ಲಾಸ್ ಹೋಗ್ತಾರೆ. ಯಾರೂ ಬಂದಿಲ್ಲ. ಹೇಳಿ ಹೇಳಿ ಸಾಕಾಯ್ತು. ಟಿವಿಯವ್ರು ಬಂದ್ರು, ಯಾರು ಬಂದ್ರೂ ಇಲ್ಲ. ಯಾರು ಬಂದಿಲ್ಲ, ಯಾರು ಬರ್ಲೂ ಇಲ್ಲ, ನೋಡ್ಲೂ ಇಲ್ಲ, ಕೇಳಲೂ ಇಲ್ಲ, ಯಾಕ್ರಿ ಅಂತ ಹೇಳಲೂ ಇಲ್ಲ. ಒಕ್ಕೋಡಿ ರೋಡು, ಬೆತ್ತಲೂರು ಗೇಟಿಂದ ಕೋಡಿ ಬಸವೇಶ್ವರನ ದೇವಸ್ಥಾನದಿಂದ ನಾರ್ವಂಗ್ಲದವರೆಗೂ ಹೋಗುತ್ತೆ. ನಾರ್ವಂಗ್ಲದಿಂದ ಅಲ್ಲಿಂದ ಹಂಗೆ ಚೋಳೂರು. ಪ್ರತಿಭಟನೆ ಅಂದರೆ ಸ್ಕೂಲ್ ವ್ಯಾನ್ಗಳು ಓಡಾಡ್ತವೆ ಜಾಸ್ತಿ. ಇದು ಗ್ಯಾಸಿಂದು ಲಾರಿಗಳು ಓಡಾಡ್ತವೆ. ಬಸ್ಸುಗಳು ವ್ಯವಸ್ಥೆ ಇಲ್ಲ. ಇದನ್ನ ಎಂಸೆಂಟ್ ತುಂಬ್ಕೊಂಡು ಲಾರಿಗಳು ಬೇರೆ ಓಡಾಡ್ತವೆ. ಇವು ಯಾವ ಇದು ಮಾಡಿದ್ರು ನಮಗೆ ಇದು ಯಾವುದೇ ಅಧಿಕಾರಿಗಳು ಬರಲ್ಲ, ಯಾರೂ ಬರಲ್ಲ. ಮೊನ್ನೆಲ್ಲ ಸುರೇಶ್ ಗೌಡರು ಇದು ಮಾಡಿದರೆ ಅವರು ನಮಗೆ ಸ್ಪಂದಿಸ್ತೀವಲ್ಲ, ಯಾವ ಅಧಿಕಾರಿಗಳು ಬಂದಿಲ್ಲ ನಮ್ಮ ತಕ್ಕೆ. ಇದುವರೆಗಾಗಿ ಬಿದ್ದು ಎದ್ದು ಹೋಗ್ತಾವ್ರೆ. ಮೊನ್ನೆ ಒಂಚೂರು ಹಳ್ಳಕ್ಕೆ ಇದು ಆಟೋ ಬಿದ್ದೋಗ್ಬಿಟ್ಟಿತ್ತು. ತಿರ್ಗಾ ನಾವೇ ಒಂದು ಸ್ವಲ್ಪ ಮಣ್ಣೆಲ್ಲ ಒಡಿಸಿ ಎಲ್ಲ ಮಾಡಿದ್ದೀವಿ. ಹಿಂಗೆಲ್ಲ ಮಾಡಿದರೆ ಯಾರು ಒಬ್ಬ ಅಧಿಕಾರಿಗಳು ಬರಲ್ಲ, ಯಾರು ಬರಲ್ಲ. ಇದನ್ನು ಸುರೇಶ್ ಗೌಡರು ಇದನ್ನು ಮನ್ಸಿಗೆ ಹಾಕ್ಕೊಂಡು ರೋಡ್ ಮಾಡಿಸ್ಕೊಡ್ಬೇಕು. ಇದು ಚೋಳೂರವರೆಗೂ ರೋಡ್ ಐತೆ. ಇದು ಆಲೆ 6-7 ವರ್ಷದಿಂದಲೂ ಐತಿ. ಇದು ಕಿತ್ತೋಗಿರೋದು ಕಡೆಗೆ 5 ವರ್ಷದಿಂದ ಈಚೆಗೆ ಓಡಾಡೋಕ್ಕೆ ಆಗ್ತಾಯಿಲ್ಲ. ನಮಗೆ ಇದು ಪ್ರಾಬ್ಲಮ್ ಆಗ್ತೈತೆ. ಸ್ಕೂಲ್ ವ್ಯಾನ್ಗಳು ಬೆಳಿಗ್ಗೆನಾಗ ಕಾಲೇಜ್ಗೆ ಹೋಗೋ ಹುಡುಗರು ಸ್ಕೂಲ್ ವ್ಯಾನ್ಗಳು ಸುಮಾರು 100 ಓಡಾಡ್ತವೆ. ಒಬ್ಬ ಇದನ್ನು ಇದು ಮಾಡ್ತಾಯಿಲ್ಲ. ಹಂಗೂ ಬಿದ್ದು ಎದ್ದು ಹುಡುಗರೆಲ್ಲ ಇತ್ತ ಅಳ್ಳಾಡಿ ಬಿದ್ದೋಗಂಗೆ ಆಗ್ತಾ ಇರ್ತವೆ. ಅಷ್ಟೆಲ್ಲ ಓಡಾಡ್ತವೆ. ಒಬ್ಬರು ಇದು ಮಾಡ್ತಾ ಇಲ್ಲ ನೋಡಿ, ಸ್ಪಂದಿಸ್ತಾ ಇಲ್ಲ ಒಬ್ಬರು. ರೋಡು 2-3 ವರ್ಷದಿಂದ ನಾನು ಇದೇ ರೋಡಲ್ಲಿ ಓಡಾಡ್ತಾ ಇದ್ದೀನಿ. ತುಂಬ ಪ್ರಾಬ್ಲಮ್ ಇದೆ ಸರ್. ಸ್ಟಾರ್ಟಿಂಗಿಂದ ಈ ರೋಡ್ ಎಂಡ್ವರೆಗೂ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗಿದೆ. ಬರೀ ಗುಂಡಿ ಗುದ್ರ. ಮಳೆ ಬಂದರೆ ಅಂತೂ ಎಲ್ಲಿ ರೋಡ್ ಇದೆ, ಎಲ್ಲಿ ರೋಡ್ ಇಲ್ಲವೇ ಇಲ್ಲ. ಆ್ಯಕ್ಚುಲಿ ಗುಂಡಿನೇ ಇರೋದು. ವೆಹಿಕಲ್ಸ್ 2 ವೀಲರಲ್ಲಂತೂ ಓಡಾಡೋಕ್ಕೆ ಆಗ್ತಾ ಇಲ್ಲ ಸರ್. ಆಮೇಲೆ ಈಗ ತುಂಬ ಗುಂಡಿಗಳಿದೆ. ಆ ಗುಂಡಿಗಳ ಹತ್ರ ಸ್ಲೋ ಮಾಡ್ಕೊಂಡು ಹೋಗೋಣ ಅಂದರೆ 15-20 ನಾಯಿಗಳು ಅಟ್ಟಿಸ್ಕೊಂಬರುತ್ತೆ ಸರ್.
15-20 ನಾಯಿಗಳು. ಆ ನಾಯಿಗಳು ಇಲ್ಲದೇ ಇರೋ ಟೈಮಲ್ಲಿ 2 ವೀಲರ್ ಓಡಾಡ್ತಾ ಇದ್ದೀವಿ. ತುಂಬ ಸಮಸ್ಯೆ ಆಗ್ತಾ ಇದೆ ಸರ್. ಇಲ್ಲೊಂದು ಚಿಕನ್ ಅಂಗಡಿ ಇದೆ, ಅಲ್ಲಿ ನಾಯಿಗಳು ತುಂಬ ಇರುತ್ತೆ, ಅಲ್ಲೇ ಗುಂಡಿ ಜಾಸ್ತಿ ಇದೆ. ಅಲ್ಲಿ ಸ್ಲೋ ಮಾಡಿದ್ರೆ ನಾಯಿಗಳು ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾವೆ ಸರ್. ಹೌದು, ಗುಂಡಿಯಿಂದ ಸಮಸ್ಯೆ. ಆಮೇಲೆ ಸ್ಕೂಲ್ ವ್ಯಾನ್ಗಳು ಯಾವೂ ಬರ್ತಾ ಇಲ್ಲ. ಕೇಳಿದ್ರೆ ನಿಮ್ಮ ರೋಡಲ್ಲಿ ವ್ಯಾನ್ ಕಳಿಸೋದೇ ದಂಡ, ನಮಗೆ ಬ್ಲೇಡ್ ಕಟ್ ಆಗುತ್ತೆ, ನಮಗೆ ಯಾವಾಗಲೂ ರಿಪೇರಿ ಖರ್ಚಿರುತ್ತೆ ಅಂತ ತುಂಬ ಕಂಪ್ಲೇಂಟ್ ಮಾಡ್ತಾರೆ ಸರ್. ಅಲ್ಲಿ ರೋಡ್ ಸ್ಟಾರ್ಟಿಂಗಿಗೆ ಬನ್ನಿ, ಎಂಡಿಂಗಿಗೆ ಬಿಡಿ ಮಕ್ಕಳನ್ನ ಅಂತಾರೆ. ಅಲ್ಲೇ ಇಳಿಸ್ಬಿಟ್ಟು ಹೋಗ್ತಾರೆ ಮಕ್ಕಳನ್ನ. ನಡ್ಕೊಂಡು ಬರಬೇಕಾದ್ರೆ ನಾಯಿಗಳು ಅಟ್ಟಿಸ್ಕೊಂಬರುತ್ತೆ ಮಕ್ಕಳನ್ನ. ಸೊ ಇದು ತುಂಬ ಸಮಸ್ಯೆ ಸರ್. ಒಟ್ಟಿನಲ್ಲಿ ರೋಡು ಆದಷ್ಟು ಬೇಗ ರೆಡಿ ಮಾಡಿಸ್ಕೊಡ್ಬೇಕಾಗಿ ಸುರೇಶ್ ಗೌಡ್ರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಸರ್. ಒಟ್ನಲ್ಲಿ ಪ್ರತಿನಿತ್ಯ ಸಾವಿರಾರು ಜನರು ಸಂಚರಿಸುವ ಈ ಪ್ರಮುಖ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದ್ದು ಅಪಘಾತಗಳಿಗೆ ಆಹ್ವಾನ ನೀಡ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇದರ ಬಗ್ಗೆ ಗಮನ ಹರಿಸಿ ರಸ್ತೆಯನ್ನ ಸರಿಪಡಿಸಿ ಸ್ಥಳೀಯರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.